ಹೋದಪ್ಪ ಆಗಿದ್ದು ಕೋಳಿ ಸಾರು ಮಾಡಿಸ್ತೀನಿ ಅಂತ ಕೋಳಿ ಇಳಿಸ್ತಾ ಬಂದ. ಇವನ್ ಕೋಳಿ ಸಾರು ಮಾಡಿಸ್ಲಿಲ್ಲ, ಇವನ್ ಕೋಳಿ ಸಾರು ಮಾಡ್ತಾರೆ ಅಂತ ನಡ್ತಾನ, ಬೇರೆ ಸಾರು ಮಾಡಿಲ್ಲ ತಪ್ಪ. ಈಗ ಹೊರಗೆ ಬರ್ತೀಯ, ಇವನ್ ಒಳಗಡೆ ಕಳ್ದಾಕಿಲ್ಲ ಸಂತು ಬಾರಪ್ಪ. ಎಲ್ಲಿ ಹಾಕಿದ್ದಪ್ಪ ಸಂತು, ಬಾರ ಬೇಗ, ಟೈಮ್ ಆಯ್ತದೆ. ಚಲೇ ಏನ್ ಮಾಡ್ತಿದ್ಯಾ ಅಲ್ಲಿ? ಸಂತು ಯಾರ ಮನೆ ಹಾಳು ಮಾಡಕ್ ಹೋಗಿದ್ದಿಲ್ಲ? ಅಯ್ಯಯ್ಯೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹಿಂಗಾರ್ತಾವ್ ನೋಡು. ಅಲ್ಲ ಕಣೆ, ಈ ಜ್ವಾಳಮತಿ ಹೆಸನಲ್ಲಿ ಎಲ್ಲೋದು? ಇಲ್ಲೇ ಬಿದ್ದವ್ ಬಾಯಿ ಫಸ್ಟ್ ಒಳಗೆ ಹೊರಗಡಿಕೆ. ಅಯ್ಯೋ ಏನಾರು ಬಂದ್ ಮಕ್ಕಿ ಹೊಡೆದ ಎಲ್ಲಿ ಹಾಳು ಬಿದ್ದೋಗಿದೆ? ಅಯ್ಯೋ, ಆ ಕೋಳಿ ಸಾರು ಮಾಡಕ್ ನಾ ಮುಲಿ ಹಿಡಿಯನಂತ ಹೋಗಿದ್ದೆ. ಜ್ವಾಳದೊಳಗೆ ಕೂತದ ಅಲ್ಲಿ ಮುಲಿ ಔತ್ಕೊಂಡು ಜ್ವಾಳದೊಳಗ ಅವನಿ ಅಂತ ಹೇಳಿದ್ರು ಅವ್ರ ಹೆಂಡತಿ. ಹೆಂಗು ಹಿಡ್ಕೊಂಬರ್ನಂತ ಹೋದ್ನಲ್ಲ, ಹೆಂಗು ಇರ್ಲಿ ಅಂತ ಎರಡು ಜ್ವಾಳದ ಮೆತ್ತೆ ತಗೊಂಡ್ಬಂದಿದ್ದೀನಿ. ನಿನ್ ಮಕ್ ತಂಗಿರೋ ಅಯ್ಯೋ ಅಯ್ಯೋ ಅಯ್ಯೋ, ಹೋಗ್ಲಿ. ಏ ಇಲ್ಲೇ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಈಗ ನಾ ಮೂಲಿ ಚಿಕನ್ ಸಾರು ಮಾಡುತ್ತೆ. ನಾಟಿ ಕೋಳಿ ಸಾರು ತಿಂತಾ ಇದ್ರೆ ಅಮ್ಮ ಅಮ್ಮ ಅಮ್ಮ. ಅವತ್ತು ಹಿಂಗೆ ಹೇಳಿ ಒಂದು ವಾರ ಆಯ್ತು ಮನೇಲಿ ಅಡುಗೆ ಮಾಡಿ ಚಿಕನ್ ಮಾಡಿಸ್ತಾನೆ ಕಾಯ್ಕೊಂಡ್ ಕೂತಿದ್ದೀನಿ. ಬಾ ನಿನ್ನ ಹಂಗಾರ ಮನೆ ಇಟ್ಟಿ ಕಾಯ್ಕೊಂಡ್ ಕೂರದೇ ಆಗೋಯ್ತು ನಿನ್ ಜೀವನ. ನಿನ್ ಕಟ್ಕೊಂಡಿದ್ದೀನಲ್ಲ, ನೀನೇ ತಾನೇ ಕಲ್ಸ್ಕೊಟ್ಟಿರೋದಿದೆಲ್ಲ. ಅದೆಲ್ಲ ಸರಿ, ನಿಮ್ ಸಿಂಹದ ಕೈಲಿ ನಾಟಿ ಕೋಳಿ ಸಾರು ಮಾಡ್ತೀನಿ ಅಂತ ನಿಮ್ ಸಿಂಹ ಎಲ್ಲೋಯ್ತು? ಅಂದ್ರೆ ನಮ್ ಸಿಂಹ ಹೊಸದಾಗಿ ಬೇಟೆ ಆಡ್ಕೊಂಡ್ ಬರಕ್ ಹೋಗಿದೆ. ಬೇಟೆ ಆಡ್ಕೊಂಡ್ ಬರಕ್ಕೆ ಬಿಸ್ಲು ನತ್ತಿ ಮೇಕ್ ಬಿಸ್ಲು ನತ್ತಿ ಮೇಕ್ ಬತ್ತು. ಎಲ್ಲಿ ಹಾಳು ಬಿದ್ದಾಯ್ತು ನಿನ್ ಹುಲಿ. ಎಲ್ಲಿ ನತ್ತಿ ಮೇಲೆ ಬಿಸಿಲು ಇಲ್ಲಕ್ಕೆ ಇಲ್ಲ. ಬೇವರ್ಸಿ 12 ಗಂಟೆ ಆಯ್ತು ಅಂತ ಹೇಳಿದ್ ನಾನು. 12 ಗಂಟೆ ಆದ್ರೂ ನಮ್ಮ ಹುಲಿ ಇಷ್ಟೊತ್ತಿಗೆ ಕೋಳಿ ಹಿಡ್ಕೊಂಡ್ ಕೂತಿರ್ಬೇಕಾಯ್ತು. ಎಲ್ಲೋಗ್ಬಿಟ್ಟ ಕೊಳ್ಳಿದ್ದೇವ್ ನಂಗೆ ಹೊಗೆ ಬತ್ತದ್ ನೋಡು. ಮರದಿಂದ ಹೊಗೆ ಬತ್ತಾಯ್ತಾ? ಅಪ್ಪ ಕ್ಯಾಮ್ರಾ ತಗೊಂಬಾರೋ ನೋಡೋಣ ಏನಾಯ್ತೈತಿ ಅಂತ. ಅಯ್ಯೋ ನಿನ್ ಬಾಯಿ ಮಣ್ಣಾಕೋಗ. ಕೋಳಿ ಹಿಡ್ದು ಸಾರು ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಬಾರಪ್ಪ ಹಿಂಗೆ ತೋರ್ಸು ಮುಖವ. ಹೆಂಗೆ ಔದ್ಗವಂಗೆ ಕುಂತಿದ್ಯೋ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕೋಳಿ ಕಳ್ಳ ಮಹಾಶೂರ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಟ್ನಲ್ಲ. ಬೀಡಿ ಸೇತ್ಕೊಂಡು ತಲೆ ಮೇಲೆ ಟವಲ್ ಹಾಕೊಂಡ್ ಕೂತಿದ್ಯಲ್ಲ ನೀನ್ ಮಕ್ಕಳು ಬಿತ್ತಾಗತ್ತಾಗೆ. ನನಗೆ ನೀನ್ ಕೋಳಿ ಕಳ್ಳ ಹಿಂಗ್ ಕೂತಿರೋದ್ ನೋಡಿದ್ರೆ ಯಾರ ಮನೇನ ಹಿಡ್ಕೊಂಡ್ ಸರ್ರಾಗಿ ತತ್ಕಾರ ನಮ್ಮ ಮನೇನ ಕೋಳಿ ಕದಿತ್ತೆ ಅಂತ ಅದಕ್ಕೆ ಹಿಂಗ್ ಬಂದ್ ಕೂತಿರೋದು ಔತ್ಕೊಂಡು. ಲೇ ಕಂದ, ಯಾರಾದ್ರೂ ಹೊಡೆದ್ರೇನೋ ನಿನಗೆ? ಕೋಳಿ ಏನಾಯ್ತು? ಕೋಳಿ ಸಾರು ಮಾಡ್ಬೇಕು ಅಂತ ಕ್ಯಾಮ್ರಾ ಗಿಮ್ರಾ ಎಲ್ಲ ತಗೊಂಬಂದಿದೀವಿ ಕಣ. ಕೋಳಿ ಎಲ್ಲೋ? ಕೋಳಿ? ಯಾ ಕೋಳಿ? ಹಾ ಯಾ ಕೋಳಿ? ಸರ್ಯಾಗಿ ಕೊಟ್ಟ ನಿನ್ ಮಕ್ಕಳು ಮಾತಾಡುತ್ತಾ ನಾನು ಎದುರುಗಡೆ. ಯಾವ್ದು? ನಮ್ ಸಿಂಹ ಹಿಂಗ್ ಮಾತಾಡುತ್ತಾ? ನಿಮ್ ಸಿಂಹ ಮಾತಾಡಲ್ಲ, ಆಲ್ರೆಡಿ ಕುಡಿದ್ ಮನಿಕೆ ಅಂದಿರ್ತದ ನಿಮ್ ಸಿಂಹ. ಲೇ ಎಲ್ಲ ಕೋಳಿ? ಯಾ ಕೋಳಿ? ಹಾ ಇದು ಬಾತ್ಕೋಳಿ, ಕೆರೆ ಕೋಳಿ. ಕೆರೆಲಿ ಲೇ ಕೋಳಿ ಎಲ್ಲ ಕೋಳಿ. ಇದಕ್ಕೆ ಹೆಂಗೋ ಗೊತ್ತಿರುತ್ತೆ. ಮೊದ್ಲೇ ಹುಲಿ ಅಲ್ವಾ, ಇದೇ ಬೇಟೆ ಹಿಡ್ಕೊಂಡ್ ತಿನ್ಕೊಂಡ್ಬಿಟ್ಟಿರುತ್ತೆ. ನೀನ್ ಬಂದಿಲ್ಲ ಅಲ್ಲ, ನೀವಿಬ್ರು ಏನ್ ಕೇಳ್ತಿದ್ರ ಅಂತ ತಲೆಗೆ ಹೋಯ್ತಲ್ಲಪ್ಪ. ನಾನು ತಲೆಗೆ ಹೋಯ್ತಲ್ವಾ? ಅಯ್ಯೋ ನಿನ್ ಮಕ್ಕಳು ಬಿದ್ದಾಗ ಅವತ್ತೊಂದ್ ದಿವಸ ಮುಂಜೆ ಹಿಡ್ಕೊಂಡ್ಬಂದು ಸಾರು ಮಾಡ್ತೀನಿ, ಕಾಂಪಿಟೇಷನು 5,000 ಪ್ರೈಜು. ಎಲ್ಲೋ ಕೋಳಿ? ಬಿಟ್ಬಿಟ್ಟೆ ಅದ. ಬಿಟ್ಬಿಟ್ಟ ನಿನ್ನ ಮಕ್ಕಳು ಬಿದ್ದಾಗ ಹಿಡ್ಕೊಂಬರೋಗ ಅವ್ರ ಎದುರಿಗೆ ಮರ್ಯಾದೆ ಹೋಯ್ತದೆ. ನಾವು ಕೋಳಿ ಸಾರ ಚೆನ್ನಾಗಿ ಮಾಡಿ ಟೇಸ್ಟ್ ಮಾಡಿದ್ರೆ ನಮ್ಗೆ 5,000 ರೂಪಾಯಿ ದುಡ್ಡು, ಒಂದು ಆಯಿಲ್ ಕ್ಯಾನು ಅಂದರೆ ಎಣ್ಣೆ ಬಾಟ್ಲಿ. ಅಂದ್ರೆ ನೀನ್ ಆಯಲ್ಕೆ ನಿಷ್ಟುದೇ ಇರ್ತದ? ಯಾವುದು? ಆಯಲ್ಕೆ ನಿಷ್ಟುದೇ ಇರ್ತದ? ಯಾವುದು? ಆಯಲ್ಕೆ ನಿಷ್ಟುದೇ ಇರ್ತದ? ಯಾವುದು? ಅಲ್ಲ ಇಷ್ಟು ಉದ್ದ ಇರ್ತದೆ, ಅದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಮಾಡ್ಲೇಬೇಕಂತ ಹೋಗ ಮಾರಯ್ಯ. ಜೊತೆಲಿ ಇಟ್ಕೊಬರ್ನ ಜೊತೆಲಿ ನೀನು ಕೋಳಿ ಕದಿಯಕ್ಕೆ ಹೋಗಿ ಅವನ ಮನೆಯಲ್ಲಾರು ಹಿಡಿಯಕ್ಕೆ ಹೋಗಿ ಅವ್ರು ನಿನಗೆ ತೊದಕಿ ನಿನ್ನ ಜೊತೆ ಬಂದಾನೆ ಯಾರು ಅಂತ ನನಗೆ ತೊದಕಿ. ನಾನು ಹೇಳ್ತೀನಿ ಏನಂತ? ನನ್ನ ಸೇರಿಸಿ ಅವ್ರಿಗೆ ಕೊಟ್ಬಿಡಿ ಅಂತ. ಏನೋ ಗೂಸ ನಡಿ ಇಟ್ಕೊಬರಕೋ. ನಡಿ ನಿನ್ಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟಲ್ಲ ಹುಲಿ ಗಿಲಿ ಅಂತವ. ಹೋಗಿ ಇಟ್ಕೊಬರಕೋ. ಇಲ್ಲ ಕೂತಿರ್ತೀವಿ, ಬೇಗ ತಗೊಂಬಾರಪ್ಪ. ಬೇಗ ಹಿಡ್ಕೊಂಬಾರ. ಸಿಗ್ನಿಲ್ಲ ಅಂದ್ರೆ ಯಾವನ್ ಮನೆ ಏನಾದ್ರು ಕತ್ಕೊಂಬ. ಬೇಗ. ಅಯ್ಯೋ ಬರೀ ಮಾತಾಯ್ತಲ್ಲೋ. ಅಲ್ಲ ನಮ್ಮ ಹುಲಿ ಕೋಳಿ ತತ್ತದೆ ಅಂತೀಯಾ? ನನ್ಗೆ ಹೆಂಗ್ ಗೊತ್ತಪ್ಪ, ಯಾರ ಮನೆನಾರು ಈಚೆ ಕಡೆಗೆ ಮೇಯಕ್ ಬಿಟ್ಟಿರೋ ತತ್ತದೆ, ಇಲ್ಲಾಂದ್ರೆ ಗೋವಿಂದ. ಅಲ್ಲ ಕಣೆ, ಇಷ್ಟೊತ್ತಿನಲ್ಲಿ ಕೋಳಿ ಹಿಡಿಯಕ್ಕಾಗುತ್ತೇನೆ? ಎಲ್ಲ ಕಡೆ ಮೇಯಕ್ ಹೋಗಿರ್ತೀವಿ, ಅದು ಬೇರೆ ಹುಂಜ. ನೀನ್ ಹೆಂಗಿದ್ರು
ಮಹಾನ್ ಕಳ್ಳ ಅಲ್ವಾ, ಜೊತೆಗೆ ನೀನು ಹೋಗಿವು ಇನ್ನೊಂದ್ 4-5 ಕೋಳಿ ಇಟ್ಕೊಂಡ್ ಬರ್ಬೋದಾಗಿತ್ತು. ಜನ ನೋಡಿದ್ರೆ ಏನಂತಾರೆ ಮಹಾಕಳ್ಳ ಅಂತ ಪದೇ ಪದೇ ಹೇಳ್ಬೇಡ. ಹೀಗೆ ಸತ್ಯರತ್ರಿ ಹೇಳಿದ್ದು. ಲೇ ನಾನಲ್ಲ ಕಳ್ಳ, ನಾನು ಕಳ್ಳನೇ ಅಲ್ಲ, ನಾನು ಒಳ್ಳೆ ಅಡಿಗೆ ಚಫು. ಚೀಪು ಚಫು ಅದೇ ಗೊತ್ತಾಯ್ತು. ತವಾ ಫ್ರೈ ನೋಡಿದ್ರಲ್ಲ ಎಲ್ಲ. ಎಷ್ಟೋ ಜನ ಕಮೆಂಟ್ ಹಾಕಿದ್ರು ಹೆಂಗ್ ಮಾಡಿದ್ಯ ಅಣ್ಣ ತವಾ ಫ್ರೈಯಾ ಹೇಳಿ. ಯಾಕಣ ಸೂಟ್ ಹಾಕಿದ್ಯಾ, ಬರ್ಲಿಲ್ಲ ಅಂದ್ರೆ ನಮ್ಮನೆಗಾರ ತಂದ್ಕೊಳ್ಳೋಣ ಬೇಸಾಕ್ತೀನಿ ಅಂತ ಬೇರೆ ಕೇಳವ್ರೆ. ಹಂಗನ್ನಿಲ್ಲ ಅಣ್ಣ, ನೀನ್ ಯಾವಾಗ ತವಾ ಫ್ರೈ ಮಾಡ್ತೀಯ ಹೇಳು, ಅವಾಗ ಒಂದು ಓಲ್ಡ್ ಮಂಕ್ ಬಾಟ್ಲು ತಗೋತೀನಿ ಅಂತ ಹೇಳವ್ರೆ. ಅವು ಅಂದ್ರೆ ಇಬ್ರು ಛತ್ರ ಪಾರ್ಟಿ ಮಾಡೋದ ಅಂತ. ಅಣ್ಣ ಹೇಳಣ್ಣ, ನೀನ್ ಹೇಳಿದ ತಕ್ಷಣ ಓಲ್ಡ್ ಮಂಕ್ ಬಾಟಲ್ ತಗೊಂಡ್ ಓಡ್ ಬರ್ತೀನಿ ಅಂತ ಹೇಳವ್ರೆ. ಮಗ ನೆಕ್ಸ್ಟ್ ತವಾ ಫ್ರೈ ಮಾಡುವಾಗ ಹೇಳ್ತೀನಿ ಕಣ, ನಿನ್ ಕಮೆಂಟ್ಗೆ ಉತ್ತರ ಕೊಟ್ಟಿದ್ದೀನಿ ನಾನು. ಅಲ್ಲ ಹೋಗ್ಲಿ ಚಿಕನ್ ಸಾರಿಗೆ ಉತ್ತರ ಕೊಡಿವು. ಅಲ್ಲ ಚಿಕನ್ ಸಾರು ಮಾಡ್ತೀನಿ ಅಂತ ಇವ್ನು ಹೋಗ್ಬಿಟ್ನಲ್ಲ. ಉಲೇ ಸಿಕ್ತಾನೋ ಹೇಳಿರೋದು ನನ್ ಹೊಡೆದಿಲ್ಲಿ ಸಾರ್ ಮಾಡುವಂತ ಅಲ್ಲ ಹೇಳಿರೋದು. ಹುಚ್ಚಿ ನನ್ ಮಗಂದೆ ಕೋಳಿ. ಅಯ್ಯೋ ಸಿಕ್ತಾರೋ ಅಯ್ಯೋ ನೀನ್ ಹೊಡೆದ್ರೆ ಅವನು ಹೇಳಿದ್ರು ಬೇಗ ಬರ್ತಾನೇನೋ ಅಂತ. ಕೋಳಿನಾರು ಬರ್ತೇನೋ ಅಂತ ಕಡೆ. ಅದು ಕೂಗು ನೀರೇ ಕುತ್ಕೊಂಡಿಲ್ಲಿ. ಅದು ಕೂಗೆ ಬೇಗ ನೀನು ಅಮಿಕಲ್ದು ಉಲೇ ಸಿಕ್ತೇನ ಕೋಳಿ. ತರಕೋಬೇಡ ಬಿಡ ಪರವಾಗಿಲ್ಲ. ಲೇ ತರ್ನಿಲ್ಲ ಅಂದ್ರೆ ಆಲೆ 15 ದಿವಸ ಆಯ್ತು. ಅವಾಗ ಕೋಳಿ ಸಾರು ಮಾಡ್ತೀವಿ ಅಂತ ಜನ ಕಾಯ್ತವ್ರೆ. ಕೋಳಿ ಸಾರು ಮಾಡಿ ನಿನ್ಗೆ ನಮ್ ಹುಲಿ ನಮ್ ಸಿಂಹನ ಇದೇನು ನಿನ್ ಹುಲಿ ತಾನೆ. ನಿಮ್ ಸಿಂಹ ಏನು ತವಾ ಫ್ರೈ ಮಾಡಿ ರೆಡಿ ಮಾಡಿ ಇಕ್ಬಿಟ್ಟೈತೆ. ನಿಮ್ ಸಿಂಹ ಎಲ್ಲೋಗಿ ಬಿದ್ದೋಯ್ತೋ ಏನ ಕಣೆ. ಹುಲಿ ಸಿಕ್ತಾ. ನನ್ ಪಾರ್ಟ್ನರ್ ಬಗ್ಗೆ ಕೀಳಾಗ್ ಮಾತಾಡ್ತೀಯ. ಪಾರ್ಟ್ನರು ನಿನ್ ಪಾರ್ಟ್ನರ್ಗೋಸಿ ಬೆಂಕಿ ಹಾಕ. ನಿನ್ ಪಾರ್ಟ್ನರ್ಗೋಸಿ ಬೆಂಕಿ ಹಾಕ. ಕಳ್ ಪಾರ್ಟ್ನರ್ ಎಲ್ಲಿ ಹುಡಿಕವ ನೋಡು. ಈಗ ನೋಡು ನಮ್ಮ ಪಾರ್ಟ್ನರ್ ಬಂದು ಕೋಳಿಗೆ ಹೆಂಗ್ ಬೆಂಕಿ ಹಾಕುತ್ತೆ ಅಂತ. ಕೋಳಿಗೆ ಹಾಕುತ್ತೋ ನಿನ್ಗೆ ಹಾಕುತ್ತೋ ನೋಡ್ತಿದ್ದಾಳೆ. ಯಾಕೋ ಭಾರಿ ಕಿಂಡಲ್ ಮಾಡ್ತಾವಳೆ. ಆದಷ್ಟು ಬೇಗ ವೀಕ್ಷಕರೇ, ನಮ್ಮ ಹುಲಿ ಈಗ ಕೋಳಿ ತರುತ್ತೆ. ನಾಟಿ ಕೋಳಿ ಸಾರು ಮಾಡಿ ತಿಂತಾ ಇರೋಣ. ಅದ್ಭುತವಾಗಿರುತ್ತೆ ನಾಟಿ ಕೋಳಿ ಸಾರು. ಯಾಕೆಂದ್ರೆ ನಮ್ಮ ನಾಟಿ ಕೋಳಿ ಹಿಡಿಯೋಕೆ ಹೋಗೋನಲ್ಲ ನಮ್ಮ ಕೋಳಿ ಕಳ್ಳ, ಅವ್ನು ಬರೀ ನಾಟಿ ಕೋಳಿ ಹಿಡಿಯೋನಲ್ಲ. ಸಾರಿ ಅವನು ಬರೀ ಈಗ ನಾಟಿ ಕೋಳಿ ಹಿಡಿಯೋಕೆ ಹೋಗೋನು ನಮ್ಮ ಕೋಳಿ ಕಳ್ಳ. ಅವ್ನು ಬರೀ ಕೋಳಿ ಹಿಡಿಯೋನು ಅಷ್ಟೇ ಅಲ್ಲ, ದೊಡ್ಡ ಭಟ್ಟ, ದೊಡ್ಡ ಚೆಫ್ ಅವನು. ನೋಡಿ ಹೆಂಗ್ ಕೋಳಿ ಸಾರು ಮಾಡ್ತಾನೆ ಅಂತ. ಅವ್ನು ಕೂಡಿದ್ರು ಕುಡಿಲೈತಾಡ್ಲ ಕೋಳಿ ಹುಡುಕ್ತಿದ್ದಿಲ್ಲ. ಕೋಳಿ ಅಲ್ಲೆಲ್ಲ ಸಿಕ್ಬಿಡ್ತಕ್ಕನ ಕೋಳಿ ಉಂಜಿನ್ ಹಿಡಿದ್ಬಿಟ್ಟಕನ. ಇಂಜಿನ್ ಹಿಡಿದ್ಬಿಟ್ಟೆ. ಹಿಡ್ದಾಯ್ತು ಉಂಜಿನ್ ಹಿಡ್ದಾಯ್ತು. ಉಂಜಿನ್ ಹಿಡ್ದಾಯ್ತು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಒಂದೇ ಹೋಯ್ತು ಬರ್ಬೇಕಾದ್ರೆ ಜೊತೆಗೆ ಇನ್ನೊಂದು ಹುಲಿ ಹಿಡ್ಕೊಂಡ್ ಬಂದೈತೆ. ನಮ್ಮ ಪಾರ್ಟ್ನರು ಬರೀ ಕೋಳಿ ಹಿಡಿಯೋದಲ್ಲ, ಈ ತರ ಡಬ್ಬಲ್ ಕೋಳಿನೂ ಎತ್ತಾಕ ಬಂದವ್ರೆ. 2 ಕಾಲ್ ಮನುಷ್ಯನೇ ನೋಡಿ ಹೆಂಗಿದ್ರು ನಮ್ಮ ಪಂಚಾಯತಿ ಪರಮೇಶಿ ನಾನಲ್ಲ, ಮತ್ತೆ ಪಂಚಾಯತಿ ಪರಮೇಶಿ ಈ ಮನೆ. ನೀವು? ನಾನು ಕೃಷ್ಣ, ಇವನು ವಾಲೆ ಕೃಷ್ಣ ಅಂತ. ಕೃಷ್ಣ ಪಂಚಾಯತಿ ಪರಮೇಶಿ ಆರಾಮಾಗವ್ರ? ವಿಷ ಕೊಡಿದ್ರು ಚೆನ್ನಾಗ್ಯಾರ. ಪಂಚಾಯತಿ ಪರಮೇಶಿ ಮ್ಯಾಟ್ರ್ ಆಳ್ ಬಿದ್ದೋಗ್ಬಿಟ್ಲಿ. ಕೋಳಿ ಸಿಕ್ಕಿದೆ ಕೊಯ್ಕೊಂಡ್ ತಿನ್ನಕಲ್ಲ ತಗೊಂಡೋಯ್ತಾರ ಇದನ್ನ. ಇದನ್ನ ರೇಸ್ ಕಳಿಸ್ತಾ ಇದೀವಿ. ಏನ್ ಬೀಜ ಮಾಡಕ ಬೀಜಕ್ಕಲ್ಲ. ಓಕೆ ಆಯ್ತೇನಪ್ಪ, ನೋಡ್ತೀನಿ ಇವಾಗ ಹೆಂಗೋ ಮಾಡ್ತಿರಲ್ಲ ಹೆಂಗ್ ತಿನ್ನೋದು. ಅದೆಲ್ಲ ಸರಿ, ಕೋಳಿ ಹಿಡ್ಕಬ 5,000 ಕೊಡ್ತೀನಿ ಅಂದಲ್ಲ, ಇರತ್ತ 5,000. ಅಯ್ಯೋ ನಿನ್ನಲ್ಲಿ ಕೋಳಿ ಹಿಡಿದ್ರಲ್ಲ 5,000 ಕೊಡೋದು. ಮತ್ತೆ ಕೋಳಿ ಕೂದು ಸಾರು ಮಾಡಿ ಟೇಸ್ಟ್ ಚೆನ್ನಾಗಿದ್ರೆ ಆಮೇಲೆ ಉಂಡು 5,000.
ಆಮೇಲೆ ಅದೇನು ಎಣ್ಣೆ ಪಣ್ಣೆ ಅಂತಿದ್ದಲ್ಲ ಫುಲ್ ಬಟ್ಲ ಆಪ ಫುಲ್ ಬಾಟ್ಲು ಆಪಲ್ಲ ಮತ್ತೆ? ಅಡುಗೆ ಎಣ್ಣೆ ಎಲ್ಲಿ ಕೈ ಹಾಕ್ತಾ ಇದೀಯಣ್ಣ? ಫೋನ್ ತಗೊಂಡಿದ್ದೀನಿ. ಅಯ್ಯೋ ಈ ಟೈಮಲ್ಲ ಫೋನ್ ಬೇಕಾ? ಯಾರು ಸುಶೀಲನಾ? ನಮ್ಮ ಮನೆಯವ್ರೆ. ನಿಮ್ಮನೆಯವ್ರ? ನಮ್ಮ ಮೀನಾಕ್ಷಿಗೆ ಏನಂತ ಕೇಳು. ಪಾರ್ಟ್ನರು ಬಾ ಅಂತ ಕರಿತಾವಳೆ. ಓಕೆ ಈಗ ನೀನ್ ಹೆಂಗ್ ಸಾಂಬಾರ್ ಮಾಡ್ಬೇಕು ಅಂದ್ರೆ ಸೂಪರ್ ಆಗಿ ಮಾಡ್ಬೇಕು. ನಾಟಿ ಕೋಳಿ ಸಾರನ್ನ ಸುಮ್ಮನೆ ಹಿಂಗೆ ಬೆಳ್ಳ ಹಾಕಿ ನೆಕ್ಕದ್ರೆ ಜಲ್ಲು ಸುರಿಬೇಕು, ಹಂಗ್ ಮಾಡ್ಬೇಕು. ನಿಮ್ಮ ಪಕ್ಕ ಪಾರ್ಟ್ನರ್ಗೆ ಜಲ್ಲು ಏರಿಬೇಕು, ಆ ಟೈಪ್ ಸಾಂಬಾರ್ ಮಾಡ್ಕೊಡ್ತೀನಿ. ಹಿಂಗ್ ಮಾಡು. ಆಟಾಡಕ್ಕೆ ಕೋಳಿ ಎಂಟ್ರಿ ಆಯ್ತು. ಅದು ಹುಂಜ ಎಂಟ್ರಿ ಆಗಿರೋದು. ಅದೆಲ್ಲ ಸರಿ ಹಂಗಂತೆ ಈ ಹುಂಜನ್ ನೋಡ್ತಾ ಇದ್ರಲ್ಲಿ ಈ ಹುಂಜ ಹೋದ್ರ ಇದ್ರಲ್ಲಿ ಎಪಿಸೋಡ್ ಅಲ್ಲಿ ನಾನ್ ತಾನೇ ಹಿಡ್ದಿದ್ದು. ಯಾವ್ದು ಬೇರೆ ಬೇರೆ ಮಕ್ಕಳ ತರ ಮಕ್ಳಿರ್ತವೆ, ಮನ್ಸೂರ್ ತರ ಮನ್ಸಿರ್ತವೆ. ನಿನ್ ಮುಂಜಾಲ ಅಪ್ಪ ಹುಲಿ ಏನ್ ಬಣ್ಣ ಕಟ್ಟು ಕಳ್ತನ ಮಾಡ್ತೀನಿ ಅಂತ ನನ್ ಮನೆನೇ ಕತ್ಕೊಂಡ್ ಬಂದ್ರ ಹೆಂಗೆ ಹೆಂಗೆಲ್ಲ ಹುಲಿ? ಹೋದ್ಸತಿ ಎಪಿಸೋಡ್ ಅಲ್ಲಿ ಹಿಡ್ದಿದ್ದೆ ಏಟೆ ತಾನೆ, ಇವಾಗ ಹೆಂಗ್ ಹುಂಜ ಹಿಡ್ಕ ಬಂದ್ರಿ? ಏಟೆಗೆ ಹುಂಜಗೆ ನೆನ್ನೆಗೆ ನಾಳೆಗೆ ಇಂದು ನಮ್ಮದೇ ನಾಟಿ ಕೋಳಿ ಸಾರು. ಹುಚ್ಚು ಸತಿ ಬಂದಂಗ ಆಯ್ತು ದಡ್ ಬಿಡದೆ. ಏನೋ ಒಂದ್ ದೇಶ ತಿನ್ನಣ. ಏನೋ ಒಂದ್ ದೇಶದಲ್ಲ, ನಮ್ಮ ನಾಟಿ ಕೋಳಿ ಕಳ್ಳ ಚಪ್ಪು. ಸರಿ ನಮ್ಮ ನಾಟಿ ಕೋಳಿ ಚಪ್ಪು ರಘು ಮಾಡೋ ನಾಟಿ ಕೋಳಿ ಸರ್ ಹೆಂಗಿರ್ತದೆ ಅಂತ ನಿಂಗೆ ತೋರಿಸ್ತೀನಿ. 5,000 ಹಂಗೆ ಎತ್ತು ಕೊಡ್ಬೇಕು. ಯಾರು? ನೀನೇ ಕೊಡ್ಬೇಕು. ನಿಮ್ ಹುಲಿ ಚೆನ್ನಾಗ್ ಮಾಡಿದ್ರೆ, ನಿಮ್ ಸಿಂಹ ಚೆನ್ನಾಗ್ ಮಾಡಿದ್ರೆ ನಾನ್ ಕೊಡಲ್ವಾ? ಸರಿ ಆಯ್ತು ಕೊಡ್ತಿ. ಕೊಡಕ್ ಫಸ್ಟ್ ಮಾಡ್ಸು. ಪಾರ್ಟ್ನರು ಏನೋ ಧರ್ಮಕ್ ಬದಿ ಕಳರಂಗೆ. ಸರಿ ಆಯ್ತು ಕೊಡ್ತೀನಿ ಬಿಡ್ದು. ಅವೆಲ್ಲ ಇಲ್ಲ ಸೀನು. ಚಾಲೆಂಜ್ ನಮ್ ಗುರು ಕೊಡಲ್ವಾ? ಅಷ್ಟೇ. ಹೆಂಗೆ ಎಲ್ಲ ನಮ್ ಶಿಷ್ಯಂದ್ರಿ ಇವ್ರು. ಗುರುಗೆ ಸಕ್ಕ ಶಿಷ್ಯ ಆದ್ರು ಕಾಳ್ ಶಿಷ್ಯ ಆದ್ರು ಕಾಳ್ ಗುರು. ಬನ್ನಿ. ಏಯ್ ನಾವಿವತ್ತು ನಾಟಿ ಕೋಳಿ ಸಾರು ಮಾಡಿ ಏನ್ ಹಂಗ ಅಂದಲ್ಲ. ನಾನು ನಿನ್ನ ಹಾಕಳಕ್ಕೆಲ್ಲ ಬರಕಲ್ಲ ಹೋಗ್ ಬರಕ್ಲ ಹೋಗು. ಅಂತಾಳೆ. ಏ ನೀನೇನೋ ಇವ್ರುಂಟು ನೀವುಂಟಪ್ಪ. ಜೋರ್ ಗುರು ಚಂಡಾಲ್ ಶಿಷ್ಯರು. ಅದಕ್ಕೆ ನಾನು ಬರಕ್ಕೆಲ್ಲ ಹೋಗ್. ಓ ಈಗ ನಾಟಿ ಕೋಳಿ ಕೂದು ಸಾರು ಮಾಡೋಣ ಬನ್ನಿ. 5,000 ಮುಂಜಾನೆ ಮತ್ತೆ ನೋಡ್ತೀನಿ ತಡ್ಲ. ಅಯ್ಯ ಮಂಗ್ಮೂದೇವಿ ನನ್ನ ಮಗನೇ, ಹುಂಜೆಲ್ಲಾರ ಮೊಟ್ಟೆ ಇರ್ತದೇನೋ. ಅಲ್ಲ ಕಲ ಮೂದೇವಿ ಮಾಡಿದ್ರೆ ಬರಲೋ ಆಗೈತಪ್ಪ. ಲೋ ಇವತ್ತು ಕೋಳಿ ಸಾರು ಮಾಡಿ 5,000 ಪ್ರೈಸ್ ಗೆದ್ಬೇಕು. ಮಂಗ್ ಮುಂಡದೆ ಸ್ವಲ್ಪ ನಡಿ ಮತ್ತೆ ಅಡ್ಜಸ್ಟ್ ಮಾಡ್ಕತ್ತೀನಿ. ಬಾ ಬೋಡತ್ತದೆ. ನಮ್ಮ ಓರಿ ಅಯ್ಯ ಆಗೈತಪ್ಪ. ಓರಿ ಆಲ್ಕರಿ ನನ್ನ ಮಗ, ನೀನೆಂತ ನನ್ನ ಮಗ ಇರ್ಬೇಕು. ಬರಲು ಏ ಓ ದೊಡ್ಡವರಿ ಒಂದ್ ಕರ ಹಾಕೈತಾ? ಎಂತ ಕಿತ್ತು ನನ್ನ ಮಗ ಇರ್ಬೇಕು ನೀನು. ನಮ್ಮ ಊರಲ್ಲಿ ನಾವು ಹಾಲು ಕರಿತೀನಿ. ನೀನು ಆ ಮೊಟ್ಟೆ ಕೊಡಿದ್ರೆ ಅಯ್ಯ ಮಂಗ್ ಮುಂಡತ್ತದೆ. ಹುಂಜೆಲ್ಲರ ಮೊಟ್ಟೆ ಇರ್ತದೇನೋ ಲೋ. ಅದಕ್ಕೆ ಮಾಡ್ಬಿಟ್ಟು ಎಲ್ಲ ಕಡ್ಬಿಟ್ಟು ಎಲ್ಲ ಸಾರು ಮಾಡ್ಬಿಟ್ಟು ಅದಕ್ಕೆ ಬಾ ಜೊತೆಲಿ ಹೋಗೋಣ ಅಂದಿದ್ದು. ಬಾ ಮುಂಡೆ ಮಗನೇ, ಯಾವ ಹುಂಜ ಮೊಟ್ಟೆ ಕದ್ ನೋಡಿದಿ ಏನೋ? ಮೊಟ್ಟೆ ಕದಲ್ಲ ನನ್ನ ಓರಿ ಹಾಲು ಕೊಡ್ತಾ ಗೀಬರ್ ಕರ್ಕೊಂಬರ್ಲ ಹೋಗಿ. ಓರಿ ಎಲ್ಲಿ ಕರ ಹಾಕಿರ್ತಾವಲ್ಲ ಅಲ್ಲಿ ಕೊಡ್ತಾವಲ್ಲ. ಇದು ಮೊಟ್ಟೆ ಹಾಕಿತ್ತೆ. ಅಯ್ಯೋ ಮುಂಡೆ ಮಗನೇ, ನನಗೆ ಇದು ಬೇಕು. ಮುಂಡದೆ ಪಾಪಿ ಮುಂಡ ಏನ್ರ ಬಂದೈತೆ. ಅಣ್ಣ ನಂದು ಕಾಣ ಇದು. ಏನು ಇದು ಹುಂಜ ನಂದು. ಮೊಟ್ಟೆ ನೋಡಕ್ ಬಂದಿನಿ. ಇವ್ನು ಹಿಡ್ಕೊಂಡಾನೆ. ನಿನ್ನ ಬಾಯಿ ಮುನ್ನೋಕಾಗ ಹುಂಜೆ ಮೊಟ್ಟೆ ಎಲ್ಲ ಇಕ್ಕುತ್ತೆ. ನಮ್ಮ ಊರ್ ಕರ ಹಾಕಿತ್ತಲ್ಲ. ಯಾವ್ದು? ನಮ್ಮ ಊರಿ. ಅಣ್ಣ ನಿನ್ನ ಅಮ್ಮ ಇದ್ದೀನಿ ಕಿತ್ತಾಡ್ಕೊಂಡ್ ಸಾಯ್ಬೇಡಿ. ಹೇಳದ ಕೇಳೋ. ಅಣ್ಣ ತಮ್ಮ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳ. ಸರಿ ನೀನ್ 50 ನನಗೆ 50. 50. ಈ ಬಾಡ್ನೆಸರಿಗಾರ ಈ 90 ಗಿರಾಕಿಗಳು ಕರ್ಕೊಂಡ್ಬಂದು ಸಾಯ್ತಾವ್ರೆ. ಆಯ್ತು ದೇವ್ರಣ್ಣ, ನೀವೇನ್ ಕಾಂಪಿಟೇಷನ್ ಮಾಡ್ತೀರಾ ಏನೋ ಇಲ್ಲ ಗೊತ್ತಿಲ್ಲ ಕಣ. ಮಾಡೇ ಮಾಡ್ತೀರಾ. ಅದೇನ್ ಮಾಡ್ತೀರಾ ಮಾಡಿ ನೋಡೋಣ. ನಮ್ಮೂರಲ್ಲಿ ನೀನ್ ಗಿಬಲ್ ಕರ್ಕ ಬಾ ನೋಡೋಣ. ಆಗ್ಲಿಂದ ಓರಿಲ್ ಗಿಬಲ್ ಕರಿಲೆ. ಯಾವ ಓರಿರೋ ಅದು ಹಾಲು ಕೊಡೋದು? ನನ್ನೋರಿ ಎಷ್ಟು ಲೀಟರ್ ಬರ್ತೈತೆ? ಇನ್ನು ಕರ್ದಿಲ್ಲ. ಆಮೇಲೆ ಕರಿಯನಾ? ಈಗ ಮೊದ್ಲು ಕೋಳಿ ಸಾರು ಮಾಡಿ ಮಕ್ಕಳು. ಯಾರು ಹಿಂಗಿದ್ರು ಒಲೆ ಹಾಕಿ ಮಿರ್ಚಿ ಪೌಡ್ರು, ಪುಡಿ ತರ್ಬೇಕು, ಇದ್ ಮಾಡ್ಕೋಬೇಕು. ನಾಟಿ ಕೋಳಿ ಸಾರು ಮಾಡ್ಲೇಬೇಕು ನಾವು. ಲೇ ಮಂಗ್ಮೂದೇವಿ, ಮಿರ್ಚಿ ಪೌಡ್ರು ಪರ್ಚಿ ಪೌಡ್ರ್ ಹಾಕೋದಲ್ಲ ಇದು. ನಮ್ಮ ತ್ವಾಟದಲ್ಲೇ ಎಲ್ಲ ಕೂದು ಗೆಜ್ಜಿ ಪುಡಿ ಮಾಡಿ ಮಾಡ್ತೀನಿ ಸಾಂಬಾರ. ತಿಂದ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ನಿನ್ಗೆ? ಉಣ್ಣೆ ಬೇಕು.
ಹಾಕ್ಲ ಮಾಡ್ಲಾ ಇಲ್ಲೆಲ್ಲ ಒಲೆ ಹಸ್ತಿಲ್ಲ ಹಸ್ತ ಎಲ್ಲ ಉಂಜು ಬತ್ತ ತಡಿಯೋ ಹುಂಜೆಲ್ಲ ಹಸ್ತ ಮಾಡೋದೆ ಹಸ್ತೈದಿನ್ ತಡಿಲ ಎಲ್ಲ ಇಲ್ಲೇ ಕುಟ್ಟಿ ready ಮಾಡಿ. ಉಳಿ ಮಾತಾಡ. ಒಂದ್ ಓರೆ ಐತೆ ಆ ಓರೆ ಎಷ್ಟಾಗ್ತದೆ ನೀ ಕರ್ಕೊ ನಮ್ ಮುಂಜಾನೆ ಮಟ್ಟೆ ಹಾಕಿರ್ತೀರತ್ರಿ ಆ ಹುಂಜನೆ ಇವನ್ ಹಿಡ್ಕೊಂಡು ಅಯ್ಯೋ ಮಂಗ್ ಬಡ್ಡಿ ಮಗನೇ ಹುಂಜೆಲ್ಲ ಮಟ್ಟೆ ಹೊಸಿ ಕುಡಿಯುವ ಬಡತದೆ ನಾನ್ ಕುಡ್ದಿಲ್ಲ ಇದು ಕುಡಿದಂಗ ನಾಳೆ ಇನ್ನೊಂದ್ ಕೊಟ್ರೆ ಕುಡಿತೀನಿ ಅದ್ ಬೇರೆ ಪ್ರಶ್ನೆ ಯಾ ಪ್ರಪಂಚದ ಅಲ್ವೋ ಅಣ್ಣ ಎಲ್ಲಾರ ಹುಂಜ ಮಟ್ಟೆ ಇರ್ತದೇನೋ ನೀನು ಬಾಯಿಲಿ ಮಣ್ಣೆ ಹಾಕೋರ ನೆನ್ನೆ ಇಕ್ಕಿರ್ತಕ್ಕಲ್ಲ ಹಿಡ್ಕೊ ಬಂದ್ಯಲ್ಲ ನೀನು ನೆನ್ನೆ ಇಕ್ಕಿತ್ತು ಹುಂಜ ಮಂಟೆ ಇಕ್ಕಿತ್ತು ಮಂಟೆ ಇಕ್ಕಿತ್ತು ಹುಂಜ ಮೊಟ್ಟೆ ಮನೆ ಆಳ್ ಬಿದ್ದಾಗ ಬೇಗ ಬೇಗ ಒಲೆ ಕತ್ತರು ಬಾರ ಮಾಡ್ಲ ಇಲ್ಲಿ ಇರೋ ಬಡತದೆ ಒಲೆ ಕಚ್ಚೋದ್ ಬಿಡ್ವೇನು ಬಾರ ಮುಕ್ಕ ಆ ವೈನ್ ಬಿಡ್ತೀನಿ ನೋಡು ಬರ ಮುಕ್ಕ ಮಾಡ ಮುಕ್ಕ ಏನ್ ಮಾಡ್ತಿದ್ಯಪ್ಪ ಹುಲಿ? ಕೋಳಿ ಸಾಂಬಾರ್ ಮಾಡಕ್ಕೆ ಒಲೆ ಹಾಕಿ ಒಲೆ ಕಚ್ಚಾ ಇದೀನಿ. ಅಲ್ಲ ಕೋಳಿ ಕೂದಿಲ್ಲ ಪುಕ್ಕ ತರ್ದಿಲ್ಲ ಏನಿಲ್ಲ ಆಗ್ಲೇ ಸಾಂಬಾರ್ ಮಾಡ್ತೀನಿ ಅಂತಿದ್ಯಾ? ಬತ್ತೈತಲ್ಲ ನೀರು ಕುದಿಬಾರ್ದ. ಎಲ್ಲಿಂದ ಬರ್ತೈತೆ ಮೋಟ್ರ್? ನೀರ್ ತಬರ ನೀರು ಒಂದ್ ತಪ್ಲಿ ನೀರ್ ತಬರ ಇಲ್ಲಿ ಕೋಳಿ ಇಜ್ಜಕ್ಕೆ. ಒತ್ತಾರೆ ಸ್ಟಾರ್ಟ್ ಮಾಡ್ರ ಇನ್ನೂ ಮುಗಿಸಿಲ್ವಲ್ಲಪ್ಪ ನಿನ್ ಕೋಳಿ ಇನ್ನೂ ಕೂದಿಲ್ವಲ್ಲ ಅದ ಕೂದಾಗ್ತಾ ಇರೋದೆ ಈಗ ನೀರ್ ಬಿಸಿ ಆಯ್ತದೆ. ಈ ಕಡೆ ಬಾರ ಸೈಡ್ಗೆ ನನ್ ಹುಂಜ ಮಟ್ಟೆ ಆಗ್ತದೆ ನಾ ಕೊಡಕಲ್ಲ ಕೋಳಿ ಕೂದಿಲ್ವಲ್ಲ ಅನ್ನೋ ಚಿಂತೆ ಒಂದ್ ಕಡೆ ಇದ್ರೆ ನನ್ ಹುಂಜ ಮೊಟ್ಟೆ ಇಕ್ಕಿಲ್ವಲ್ಲ ಅನ್ನೋ ಚಿಂತೆ ಹೋಗ್ಬಿಟ್ಟು ನಿಂತಲ್ಲಪ್ಪ. ಮಚ್ಚು ಕುಡ್ಲು ತಗೊಂಬರೋ. ಹಾ ಬೇಗ ಬೇಗ ಪಟ ಪಟ ಬರ್ಬೇಕು ಅಣ್ಣ. ಮೊಟ್ಟೆ ಇಕ್ಕುದ್ರು ಇಕ್ಬೋದು, ಕಾಯ್ತಾ ಇರು. ಇಲ್ಲೇ ಕಾಯ್ತಾ ಇರ್ತೀನಿ ಅದಕ್ಕೆ ಇರ್ತಾ ಕೂತೀನಿ. ನೀನ್ ಮೊಟ್ಟೆ ಹೊಡಿಸ್ಕೊಂಡ್ ಒಂದ್ ಆಮ್ಲೆಟ್ ಮಾಡ್ಕೊಂಡ್ ತಿನ್ನು. ನಿನ್ಗೇನ್ ಕೋಳಿ ಸಾರ್ ಮಾಡ್ಕೊಂಡ್ ತಿನ್ನಕ್ಕಾಗಲ್ಲ. ತಗೊಂಡೋಗ್ತೀನಿ ಮತ್ ನಾನು ಏನ ಕೋಳಿಯ ಓ ನಾವೊಂದ್ ಕಾಲ್ ತಿನ್ಬೇಕಂದ್ ನಡಿ ನಾವೊಂದ್ ಕಾಲ್ ತಿನ್ಬೇಕಂದ್ ನಡಿ. ಕೋಳಿ ಕಳ್ಳ ಇವನಲ್ಲ ನೀನು. ಹಿಡ್ದಿರೋ ಕೋಳಿ ಕತ್ಕೊಯ್ತೀನಿ ಅಂತಿದ್ಯಲ್ಲ, ಇನ್ ಎಂತಳಿರ್ಬೇಕು ಲೆಕ್ಕ ಹಾಕೋ. ನಾವು ಒತ್ತಾರೆ ಹಿಡ್ಕೊ ಬಂದಿರೋದು ಕೋಳಿ ಸಾರ್ ಮಾಡ್ತೀನಿ ಅಂತ ನಿನಗೇನು ಬಾಯಲೇನ್ ಜಲ್ ಸುರಿತಾವ, ನಾವ್ ಮಾಡ್ತೀವಿ. ದುಡ್ಡು ಕೊಡಲ್ ನಾನು ಟೆಸ್ಟ್ ಮಾಡಬಾರ್ದ. ಕೋಳಿ ಸಾರ್ ಮಾಡ್ತೀನಿ ಅಂತ ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಸ್ಪಾನ್ಸರ್ಡ್ ಅವರು ಬೇಗ ಕೋಳಿ ಸಾರು ಮಾಡಿ ಹಂಗಾರ ಒಂದು ಕಾಲ್ ಎಷ್ಟ್ರ ನಿನಗೆ. ಇನ್ನೊಂದ್ ಕೆಲಸ ಮಾಡೋ, ನನ್ ಮಾತು ಕೇಳು ಅಣ್ಣ. ಎರಡು ಬೀಜ ಬರ್ತಾವ ಇದ್ರಲ್ಲಿ ಹುಣ್ಣಲ್ಲಿ. ಒಂದ್ ಬೀಜ ನಾ ಮಾನಸ ಕೊಟ್ಬಿಡು. ಎರಡು ಬೀಜ ಬರ್ತಾವ ಇದ್ರಲ್ಲಿ ಹುಣ್ಣಲ್ಲಿ. ಒಂದ್ ಬೀಜ ನಾ ಮಾನಸ ಕೊಟ್ಬಿಡು. ವೀಕ್ಷಕರೇ, ಅಂತೂ ಇಂತೂ ನಾಟಿ ಕೋಳಿ ಸಾರು ಮಾಡೋದಕ್ಕೆ ಒಲೆ ಹಾಕಾಯ್ತು, ಒಲೆ ಮೇಲೆ ನೀರು ಇಕ್ಕಾಯ್ತು, ಉರಿನೂ ಹಾಕಾಯ್ತು. ಈಗ ಇನ್ನೇನಿದ್ರು ಕುಕ್ಕ ತರದು ಕೋಳಿನ ಕಟ್ ಮಾಡಿ ಒಲೆ ಮೇಲೆ ಹಾಕಿದ್ರೆ ನಾಟಿ ಕೋಳಿ ಸಾರು ರೆಡಿ ಆಗುತ್ತೆ. ಆದ್ರೆ ನಾಟಿ ಕೋಳಿ ಸಾರು ರುಚಿನ ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ಕಾಯಲೇಬೇಕು. ಅಲ್ಲಿವರೆಗೂ ನೋಡ್ತಾ ಇರಿ. ನೀವು ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.